ಗೆಳೆಯರೆ, ಡಾಕ್ಟರ್ ಲಿಂಗರಾಜ್ ಅವರು ಎಲೆ ಮಲ್ಲಪ್ಪ ಅವರ ವಂಶಜರಾಗಿದ್ದು ಒಂದು ವಿಶೇಷವೇ ಎನಿಸುತ್ತಿದೆ. ಯಾಕೆಂದರೆ 1880ರಲ್ಲಿ KR ಪುರಂ ಪ್ರದೇಶದಲ್ಲಿ ಅಂದಿನ ಬರಗಾಲಕ್ಕೆ ಉತ್ತರವಾಗಿ ತಮ್ಮ ಸ್ವಂತ ಹಣದಿಂದ ಕೆರೆ ನಿರ್ಮಿಸಿದ ಕೀರ್ತಿ ಎಲೆ ಮಲ್ಲಪ್ಪನವರದ್ದು. ಅಂತಹದ್ದೇ ಕಾರ್ಯವನ್ನು ಡಾಕ್ಟರ್ ಲಿಂಗರಾಜು ಅವರು ನೀರಿನ ಉಳಿತಾಯ ಹಾಗೂ ಅಂತರ್ಜಲ ವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ವಿಶೇಷ. ಶ್ರೀ 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 ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ದ ರಾಷ್ಟ್ರೀಯ ಯೋಜನೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ವಿಡಿಯೋದಲ್ಲಿ ತಮ್ಮದೇ ಹಿರಿಯರು ನಿರ್ಮಿಸಿದ ಎಲೆ ಮಲ್ಲಪ್ಪ ಕೆರೆ ಇಂದು ಪ್ರದೂಷಣೆಗೆ ಒಳಪಟ್ಟಿದ್ದಲ್ಲದೆ ಒತ್ತುವರಿಗೂ ಬಳಕೆಯಾಗುತ್ತಿದ್ದು ಅದನ್ನು ತಡೆಯಲು ನಡೆಸುತ್ತಿರುವ ಪ್ರಯತ್ನಗಳ ಕುರಿತು ನೋಡೋಣ ಬನ್ನಿ. ಕೊಡುಗೈ ದಾನಿ ಎಲೆ ಮಲ್ಲಪ್ಪ ಶೆಟ್ಟರು. ಬೆಂಗಳೂರಿನಿಂದ ಕೋಲಾರದ ಕಡೆಗೆ ಹೋಗುವಾಗ ಕೃಷ್ಣರಾಜಪುರ ದಾಟಿ ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ವಿಶಾಲವಾದ ಕೆರೆಯನ್ನು ಸೀಳಿಕೊಂಡೇ ತಮ್ಮ ವಾಹನಗಳು ಸಂಚರಿಸಬೇಕಾಗುತ್ತದೆ. ಎರಡೂ ಬದಿಯಲ್ಲೂ ಕಣ್ಣು ಹಾಯಿಸಿದಷ್ಟು ದೂರವು ಅಗಾಧವಾದ ನೀರು ನಮಗೆ ಕಾಣಸಿಗುತ್ತದೆ. ಈ ಕೆರೆಯ ಮಧ್ಯದಲ್ಲಿ ಅಲ್ಲಲ್ಲಿ ಪಕ್ಷಿಗಳ ದಂಡು ಸದಾ ಇರುತ್ತದೆ. ಆದರೆ ಸುಮಾರು 130 ವರ್ಷಗಳ ಹಿಂದೆ ಈ ಪ್ರದೇಶ ಹೀಗಿರಲಿಲ್ಲ. ಬರಕ್ಕೆ ತುತ್ತಾಗಿ ಕುಡಿಯುವ ನೀರಿಗೂ ಪರದಾಡಬೇಕಿತ್ತು ಎಂದರೆ ಆಶ್ಚರ್ಯಪಡಬೇಕು. ಇಂತಹ ಅದ್ಭುತವಾದ ಕೆರೆಯ ನಿರ್ಮಾಣದ ಹಿಂದಿನ ರೋಚಕವಾದ ಕತೆ ಮತ್ತು ಇಂತಹ ಸುಂದರ ಪರಿಸರ ಸ್ನೇಹಿ ಕೆರೆಯನ್ನು ನಿರ್ಮಿಸಿದ ಜನಾನುರಾಗಿ ಮತ್ತು ಪ್ರಾತಃ ಸ್ಮರಣೀಯರು ಶ್ರೀ ಎಲೆ ಮಲ್ಲಪ್ಪ ಶೆಟ್ಟರ ಕೆರೆಯ ಬಗ್ಗೆ ತಿಳಿಯೋಣ. 1815ರಲ್ಲಿ ಜನಿಸಿ 1887ರ ತನಕ ಬಾಳಿ ಬದುಕಿದ್ದ ಎಲೆ ಮಲ್ಲಪ್ಪ ಶೆಟ್ಟರು ಜನಿಸಿದ್ದು ಬೆಂಗಳೂರು ನಗರದಲ್ಲಿ. ಪಾರಂಪರಿಕವಾಗಿ ವೀಳ್ಯದೆಲೆ ಮತ್ತು ಅಡಿಕೆ ಮಾರಾಟದ ವೃತ್ತಿಯನ್ನು ಪಾರಂಪರಿಕವಾಗಿ ನಡೆಸಿಕೊಂಡು ಬಂದಿದ್ದ ಇವರ ಕುಟುಂಬ ಆ ಕಾಲಕ್ಕೆ ಬಹುದೊಡ್ಡ ಗುತ್ತಿಗೆದಾರರು ಆಗಿದ್ದರು. ಅಂತೆಯೇ ಅವರು ಕೊಡುಗೈ ದಾನಿಗಳೂ ಹೌದು. ಅದು 18ನೇ ಶತಮಾನದ ಅಂತ್ಯದ ಕಾಲ. ಬಹಳ ಸಮಯಗಳ ಕಾಲ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಾಲಕಾಲಕ್ಕೆ ಸರಿಯಾದ ಮಳೆಯಾಗದೆ ಕೆರೆಗಳು ಮತ್ತು ಉದ್ಯಾನ ನಗರಿ ಎಂದು ಹೆಸರಾಗಿದ್ದ ಬೆಂಗಳೂರಿನ ಬಹುತೇಕ ಕೆರೆ ಮತ್ತು ಕೊಳಗಳು ಬತ್ತಿ ಹೋಗುವ ಮೂಲಕ ವ್ಯವಸಾಯ ಬಿಡಿ, ಜನರು ಮತ್ತು ದನ ಕರುಗಳಿಗೆ ಕುಡಿಯುವುದಕ್ಕೂ ಸರಿಯಾಗಿ ನೀರು ಸಿಗದಂತಹ ಹಾಹಾಕಾರ ತಾಂಡವಾಡಿತ್ತು. ಅಂದಿನ ಬ್ರಿಟಿಷ್ ಸರ್ಕಾರ ಮತ್ತು ಮೈಸೂರು ಸಾಮ್ರಾಜ್ಯವು ಸಹ ಜನರಿಗೆ ನೀರು ಒದಗಿಸುವ ಸವಾಲನ್ನು ಎದುರಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿತ್ತು. ಈ ಸುದ್ದಿ ಅದೇ ಸಮಯದಲ್ಲಿ ಬೆಂಗಳೂರಿನ ಶ್ರೀಮಂತ ವ್ಯಾಪಾರಿಗಳಾಗಿದ್ದ ಜನೋಪಕಾರಿಗಳು ಸಹೃದಯಗಳಾಗಿದ್ದ ಎಲೆ ಮಲ್ಲಪ್ಪ ಶೆಟ್ಟರು ಎಂದು ಖ್ಯಾತರಾಗಿದ್ದ ಶ್ರೀ ಮಲ್ಲಪ್ಪ ಶೆಟ್ಟರ ಗಮನಕ್ಕೆ ಬಂದಿತು. ಹೇಳಿ ಕೇಳಿ ಅವರು ಕೊಡುಗೈ ದಾನಿ ಎಂದೇ ಪ್ರಖ್ಯಾತರಾಗಿದ್ದರು. KR ಪುರಂ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಒಂದು ಬೃಹತ್ ಕೆರೆಯೊಂದನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಲು ಯೋಚಿಸಿ ಕೆರೆ ನಿರ್ಮಾಣಕ್ಕೆ ಸೂಕ್ತವಾದ ಸ್ಥಳ, ಕೆರೆಯ ನಿರ್ಮಾಣದ ಯೋಜನೆ ಮತ್ತು ಕಾರ್ಯತಂತ್ರವನ್ನು ನಿಯೋಜಿಸಲು ಒಂದು ತಂಡವೊಂದನ್ನು ರಚಿಸಿಕೊಳ್ಳುತ್ತಾರೆ. ಜಲತಜ್ಞರ ಸಲಹೆಯಂತೆ KR ಪುರ ದಾಟಿ ವೈಟ್ಫೀಲ್ಡ್ ಬಳಿಯಲ್ಲಿ ಬೆಂಗಳೂರಿನ ಈಶಾನ್ಯ ದಿಕ್ಕಿನಲ್ಲಿ ಸುಮಾರು 1,05,218 ಹೆಕ್ಟೇರ್ ಅಂದರೆ ಸರಿಸುಮಾರು 260 ಎಕರೆಯಷ್ಟು ವಿಶಾಲವಾದ ಭೂಮಿಯಲ್ಲಿ ಕೆರೆಯನ್ನು ಕಟ್ಟಿಸಲು ಪ್ರಾರಂಭಿಸುತ್ತಾರೆ. ಇಷ್ಟು ವಿಶಾಲವಾದ ಕೆರೆಯನ್ನು ಕಟ್ಟಿಸಲು ನೂರಾರು ಕೂಲಿ ಕಾರ್ಮಿಕರನ್ನು ಹೊರಗಿನಿಂದ ಕರೆತರದೆ ಹೇಗೂ ಕೆಲಸ ಕಾರ್ಯವಿಲ್ಲದೆ ಇದ್ದ ಸುತ್ತಮುತ್ತಲಿನ ಗ್ರಾಮಸ್ಥರನ್ನೇ ಕೆರೆಯ ಕೆಲಸಕ್ಕೆ ನಿಯೋಜಿಸಿಕೊಳ್ಳುತ್ತಾರೆ. ಪ್ರತಿ ವಾರವೂ ಕೂಲಿಕಾರಕ ಹಣ ಕೊಡುವಾಗ ಬೇರೆಯವರಂತೆ ಎಣಿಸಿ ದುಡ್ಡು ಕೊಡದೆ ಶೆಟ್ಟರು ಜೋಳಿಗೆಗೆ ಕೈ ಹಾಕಿ ಹಿಡಿಯಲ್ಲಿ ಎಷ್ಟು ಬರುತ್ತದೋ ಅಷ್ಟು ಹಣವನ್ನು ತೆಗೆದುಕೊಡುತ್ತಿದ್ದರಂತೆ. ಕೆರೆಯ ಕೆಲಸವನ್ನು ಮಾಡುತ್ತಿರುವವರು ಕಡಿಮೆ ಕೂಲಿ ಎಂದು ಮೈಗಳತನ ಮಾಡಬಾರದು ಮತ್ತು ಬೇಸರ ಪಟ್ಟುಕೊಳ್ಳಬಾರದು. ಅವರು ಸಂತೋಷದಿಂದ ಮನಃಪೂರ್ವಕವಾಗಿ ಕೆಲಸ ಮಾಡಿದ್ದಲ್ಲಿ 6 ತಿಂಗಳಿಗಾಗುವ ಕೆಲಸ 4 ತಿಂಗಳಲ್ಲಿ ಆಗುತ್ತದೆ ಎನ್ನುವುದು ಶೆಟ್ಟರ ಆಶಯವಾಗಿತ್ತು. ಇನ್ನು ಕೂಲಿ ಕೆಲಸ ಮಾಡುತ್ತಿರುವವರಲ್ಲಿ ಯಾರಾದರೂ ಗರ್ಭಿಣಿ ಸ್ತ್ರೀಯರಿದ್ದಲ್ಲಿ ಅವರಿಗೆ 2 ಹಿಡಿ ನಾಣ್ಯವನ್ನು ಕೊಡುತ್ತಿದ್ದರಂತೆ. ಹೀಗೆ ಗರ್ಭಿಣಿ ಸ್ತ್ರೀಯರೊಬ್ಬಳು 2 ಹಿಡಿ ನಾಣ್ಯವನ್ನು ತನಗೆ ಕೊಡುತ್ತಿದ್ದುದನ್ನು ಗಮನಿಸಿ ಇದೇನು ಕೊಡುತ್ತಿದ್ದರಂತೆ, ಇದೇನು ಸ್ವಾಮಿಗಳೇ, ನಾನು ಒಬ್ಬಳೇ ಕೆಲಸ ಮಾಡಿದ್ದು, ನನಗೇಕೆ 2 ಕೂಲಿ ಕೊಡುತ್ತಿದ್ದೀರಿ ಎಂದು ಆಶ್ಚರ್ಯಚಕಿತರಾಗಿ ಕೇಳಿದಾಗ ನಗುನಗುತ್ತಲೇ ಶೆಟ್ಟರು, ತಾಯಿ ನಿನಗೊಂದು ಕೂಲಿ ಮತ್ತು ನಿನ್ನ ಹೊಟ್ಟೆಯಲ್ಲಿರುವ ಮಗುವಿಗೊಂದು ಕೂಲಿ ಎಂದಿದ್ದರಂತೆ ಆ ಮಹಾನುಭಾವರು. ಹೀಗೆ ತಮ್ಮ ಸಂಪತ್ತಿನ ಬಹುಪಾಲು ಭಾಗವನ್ನು ಈ ಕೆರೆಯನ್ನು ಕಟ್ಟಿಸಲು ಖರ್ಚು ಮಾಡಿ ಸುತ್ತಮುತ್ತಲಿನ ಮಳೆಯ ನೀರು ಸರಾಗವಾಗಿ ಈ ಕೆರೆಗೆ ಹರಿದು ಬರುವಂತೆ ಸೂಕ್ತವಾದ ರಾಜಕಾಲುವೆಗಳನ್ನು
ನಿರ್ಮಿಸಿ 1890ರ ಸಮಯದಲ್ಲಿ ಈ ಕೆರೆಯನ್ನು ಲೋಕಾರ್ಪಣೆ ಮಾಡುತ್ತಾರೆ. ಈ ಕೆರೆಯಿಂದಲೇ ಬೆಂಗಳೂರಿನ ಹಲವಾರು ಪ್ರದೇಶಗಳಿಗೆ ಕುಡಿಯುವ ನೀರಿನ ಸರಬರಾಜು ಮಾಡಲು ಸರ್ಕಾರ ಪ್ರಾರಂಭಿಸುತ್ತದೆ. ಇಂದಿಗೂ ಸಹ ಈ ಕೆರೆಯನ್ನು ಸುಂದರ ಪರಿಸರ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಿದ ಕೃತಕ ನೀರಿನ ಸಂಗ್ರಹದ ಕೆರೆ ಎಂದೇ ಪರಿಗಣಿಸಲಾಗಿದ್ದು, ಬೆಂಗಳೂರಿನ ಅತಿ ದೊಡ್ಡ ಕೆರೆಗಳಲ್ಲಿ ಇದೂ ಸಹ ಒಂದಾಗಿದ್ದು, ಓಲ್ಡ್ ಮಡ್ರಾಸ್ ರಸ್ತೆಯು ಕಡಿಮೆಯಾಗಿದ್ದು ಬಿಟ್ಟರೆ ಬಹುತೇಕ ಜಲಾವೃತವಾಗಿಯೇ ಇದ್ದು, ಸಾವಿರಾರು ಎಕರೆ ವ್ಯವಸಾಯದ ಭೂಮಿಗೆ ಈ 130 ವರ್ಷಗಳಲ್ಲಿ ಒಂದೆರಡು ಬಾರಿ ನೀರು ಕಡಿಮೆಯಾಗಿದ್ದು ಬಿಟ್ಟರೆ ಬಹುತೇಕ ಜಲಾವೃತವಾಗಿಯೇ ಇದ್ದು, ಸಾವಿರಾರು ಎಕರೆ ವ್ಯವಸಾಯದ ಭೂಮಿಗೆ ನೀರುಣಿಸುತ್ತಿದೆಯಲ್ಲದೆ ಲಕ್ಷಾಂತರ ಜಲಚರಗಳು ಮತ್ತು ಪಕ್ಷಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ. ಇಂದಿಗೂ ಸಹ ಈ ಸರೋವರವು ವಲಸೆ ಹಕ್ಕಿಗಳಿಗೆ ಜೈವಿಕ ತಾಣವಾಗಿದೆ. ಅವರ ಸಮಾಜ ಸೇವೆ ಕೇವಲ ಈ ಕೆರೆಯನ್ನು ಕಟ್ಟಿಸುವುದಕ್ಕಷ್ಟೇ ಸೀಮಿತವಾಗಿರದೆ, ತಮ್ಮ ಜೀವಿತಾವಧಿಯಲ್ಲಿ ತಾವು ವ್ಯಾಪಾರದಲ್ಲಿ ಗಳಿಸಿದ ಸಮೃದ್ಧವಾದ ಸಂಪಾದನೆಯನ್ನು ಸದ್ವಿನಿಯೋಗ ಮಾಡುವ ದಾನಗುಣ ಅವರಿಗಿತ್ತು. ಅನೇಕ ಗುಡಿಗಳು, ಅನ್ನಛತ್ರಗಳು ಕಟ್ಟಿಸಿದ್ದಲ್ಲದೆ, ಕ್ಷಾಮ ಕಾಲದಲ್ಲಿ ನಿರಂತರ ದಾಸೋಹ ನಡೆಸಿದ್ದಲ್ಲದೆ, ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವರ ಬಳಿಗೆ ಬಂದವರಿಗೆ ಮನಸೋ ಇಚ್ಛೆ ಹಣದ ಸಹಾಯ ಮಾಡಿದರು. ಇವರ ಈ ರೀತಿಯ ಜನೋಪಕಾರಿ ಗುಣವನ್ನು ಗುರುತಿಸಿದ ಅಂದಿನ ಬ್ರಿಟಿಷ್ ಸರ್ಕಾರ ಮಲ್ಲಪ್ಪ ಶೆಟ್ಟರಿಗೆ ರಾವ್ ಬಹದ್ದೂರ್ ಎಂಬ ಬಿರುದನ್ನು ಕೊಟ್ಟಿದ್ದರು. ಬೆಂಗಳೂರು ನಗರ ಪ್ರದೇಶದ ತ್ವರಿತ ಬೆಳವಣಿಗೆ ಮತ್ತು ವೈಟ್ಫೀಲ್ಡ್ ಸುತ್ತಮುತ್ತಲೂ ತಲೆ ಎತ್ತಿದ ಕೈಗಾರಿಕೆಗಳಿಂದಾಗಿ ಎಲೆ ಮಲ್ಲಪ್ಪ ಶೆಟ್ಟರ ಕೆರೆಯು ಕಾಲಾನಂತರದಲ್ಲಿ ಕಲುಷಿತಗೊಳ್ಳುತ್ತಾ ಹೋಗುತ್ತಿದೆಯಲ್ಲದೆ, ಈ ಕೆರೆಯ ಜಲಾನಯನ ಪ್ರದೇಶದಲ್ಲಿನ ಸುತ್ತಮುತ್ತಲೂ ಅನಧಿಕೃತವಾಗಿ ಅತಿಕ್ರಮಣಗೊಂಡಿರುವ ಬಹುಮಹಡಿ ಕಟ್ಟಡಗಳಿಂದ ನಿರಂತರವಾಗಿ ಹರಿದು ಬರುತ್ತಿರುವ ಸಂಸ್ಕರಿಸಿದ ಒಳಚರಂಡಿಯ ನೀರು ಕೆರೆಯ ಪರಿಸರವನ್ನು ಹಾಳು ಮಾಡುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇಂತಹ ಇತಿಹಾಸ ಪ್ರಸಿದ್ಧ ಕೆರೆಯ ಶುದ್ಧೀಕರಣ ಮತ್ತು ಪುನರುತ್ಥಾನಕ್ಕೆ 2024ರ ಮೇ 25ರಂದು ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿತ್ತು. ಇದರಲ್ಲಿ ಎಲೆ ಮಲ್ಲಪ್ಪ ಶೆಟ್ಟರ ಕುಟುಂಬಸ್ಥರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ತಮ್ಮ ಮುತ್ತಜ್ಜನ ದೂರದೃಷ್ಟಿ ಮತ್ತು ಜನೋಪಕಾರಿ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಅವರ ಮರಿ ಮೊಮ್ಮಗ ಲಿಂಗರಾಜು ಅವರು ಮುತ್ತಾತ ಸಾರ್ವಜನಿಕರಿಗೆ ಕೊಟ್ಟ ಬಳುವಳಿಯಂತಿರುವ ಸುಮಾರು 500 ಎಕರೆ ವಿಶಾಲ ಪಾತ್ರವಿರುವ ಕೆರೆಯನ್ನು ಉಳಿಸಿಕೊಳ್ಳುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಈ ಕೆರೆಯ ಪ್ರದೇಶ ಒತ್ತುವರಿಗೊಳಪಟ್ಟಿದೆ. ಎಲ್ಲೆಲ್ಲಿಂದಲೋ ತಂದೆಸೆದ ಕಲ್ಲು ಮಣ್ಣು, ಸತ್ತ ಪ್ರಾಣಿಗಳ ಅಸ್ಥಿಪಂಜರ, ಸಂಸ್ಕರಿಸದೇ ಇರುವ ಗಾರ್ಬೇಜ್ ತ್ಯಾಜ್ಯಗಳಿಂದ ತುಂಬಿದೆ. ಕಾನೂನು ಬಾಹಿರವಾದ ಒತ್ತುವರಿ ಮತ್ತು ಕೆರೆಗೆ ಸಮಾನಾಂತರವಾಗಿ ಕೊರೆದಿರುವ ಹಲವಾರು ಕೊಳವೆ ಬಾವಿಗಳಿಂದ ಈ ಕೆರೆಯ ನೀರಿನ ಲಭ್ಯತೆಗೆ ಧಕ್ಕೆಯುಂಟಾಗಿದೆ. ಅವೆಲ್ಲವನ್ನು ತೆರವು ಮಾಡಿದಾಗ ಮಾತ್ರ ಮಹದಾನಿ ಎಲೆ ಮಲ್ಲಪ್ಪ ಶೆಟ್ಟರ ಆಶೋತ್ತರ ಈಡೇರಿದಂತಾಗುತ್ತದೆ. ಶುಭಜಿತ್ ಘೋಷ್ ಸೇರಿದಂತೆ ಅನೇಕ ಪರಿಸರಾಸಕ್ತರು ಸೇರಿಕೊಂಡು ಈ ಕೆರೆಯ ಉಳಿವಿಗೆ ಹೋರಾಟ ಮಾಡುತ್ತಿದ್ದಾರೆ. ಮಾನವೀಯತೆಯ ಸಾಕಾರ ಮೂರ್ತಿಯಾಗಿದ್ದ ಎಲೆ ಮಲ್ಲಪ್ಪ ಶೆಟ್ಟರು ಬೆಂಗಳೂರಿನ ನಾಗರಿಕರಿಗೆ ಕೊಟ್ಟ ಬಹುದೊಡ್ಡ ಬಳುವಳಿಯನ್ನು ಉಳಿಸಿಕೊಳ್ಳಲಾಗದಷ್ಟು ಸ್ವಾರ್ಥಿಗಳು ನಗರದೆಲ್ಲೆಡೆ ತುಂಬಿದ್ದಾರೆ. ನಾವೆಲ್ಲರೂ ಸೇರಿ ಈ ಕೆರೆಯನ್ನು ಉಳಿಸಿಕೊಳ್ಳಬೇಕು. ಬಿಬಿಎಂಪಿ ಮತ್ತು ಸರ್ಕಾರ ಈ ದಿಸೆಯಲ್ಲಿ ತೋರುತ್ತಿರುವ ಅನಾದರಣೆಯನ್ನು ಖಂಡಿಸಬೇಕು. ಸರ್ಕಾರ ಮತ್ತು ಸಂಬಂಧಪಟ್ಟವರ ಗಮನ ಸೆಳೆದು ಈ ಕೆರೆಯ ಪ್ರದೇಶ ಇನ್ನಷ್ಟು ಒತ್ತುವರಿಗೆ ಒಳಗಾಗದಂತೆ ಎಚ್ಚರ ವಹಿಸಬೇಕು. ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಈ ಕೆರೆಯು ಜೀವನಾಧಾರವಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಗೆಳೆಯರೇ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.